ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮೆಂತ್ಯದ ಹಿಟ್ಟಿನ ಮುದ್ದೆ ಮಾಡೋದು ನೋಡ್ಕೊಳ್ಳೋಣ. ನೋಡಿ, ಒಂದು ಲೋಟ ಮೆಂತ್ಯ ತೊಗೊಂಡಿದ್ದೀನಿ. ಒಂದು ಲೋಟ ಮೆಂತ್ಯಕ್ಕೆ 2 ಲೋಟ ಗೋಧಿ, ಜವೆ ಗೋಧಿ ಅಂತ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ಜವೆ ಗೋಧಿ 2 ಲೋಟ, ಮತ್ತು 2 ಲೋಟ ಅಕ್ಕಿ, 2 ಲೋಟ ಉದ್ದಿನ ಕಾಳು. ಇಲ್ಲಿ ಸಿಪ್ಪೆ ಇರೋಂಥ ಕಪ್ಪು ಕಾಳು ಬರುತ್ತಲ್ಲ, ಅದನ್ನು ಹಾಕೊಬೋದು. ಆದರೆ ಹಿಟ್ಟು ಕಲರು ಚೇಂಜ್ ಆಗುತ್ತೆ ಅಂದ್ಬಿಟ್ಟು ನಾನು ಮಾಮೂಲಿ ವೈಟು ಸಿಪ್ಪೆ ಇಲ್ಲದಿರೋ ಕಾಳು, ಉದ್ದಿನ ಕಾಳೇ ತೊಗೊಂಡಿದ್ದೀನಿ. ಇವಾಗ ನೋಡಿ, ಮೆಂತ್ಯ ಹುರಿತಾ ಇದ್ದೀನಿ. ಮೆಂತ್ಯ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ, ಗಮ್ ಅಂತ ಸ್ಮೆಲ್ ಬರುತ್ತೆ, ಕೆಂಪಗಾಗುವ ತನಕ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇವಾಗ ಆಗಿದೆ, ಮೆಂತ್ಯ ಹುರಿದಾಗಿದೆ. ಇವಾಗ ನೆಕ್ಸ್ಟು ಅಕ್ಕಿ ಹುರ್ಕೊಳ್ಳೋಣ. ಅಕ್ಕಿನೂ ಅಷ್ಟೇ ಚೆನ್ನಾಗಿ ಸ್ವಲ್ಪ ಬೆಚ್ಚಗಾಗೋ ಥರ ಹುರ್ಕೊಬೇಕು. ನೋಡಿ, ಇವಾಗ ಅಕ್ಕಿ ಹುರಿದಾಯಿತು. ಅದನ್ನು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಬಿಟ್ಟು, ನೆಕ್ಸ್ಟು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇವಾಗ ಉದ್ದಿನ ಕಾಳನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಘಮ ಚೆನ್ನಾಗಿರುತ್ತೆ. ಹಿಟ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಇವಾಗ ಗೋಧಿ ಹುರ್ಕೊತಾ ಇದ್ದೀನಿ. ಗೋಧಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ ನಿಮಗೆ. ಅದು ಹುರಿದಾಯಿತು. ನೋಡಿ, ಎಲ್ಲ ಒಂದಕ್ಕೆ ಹಾಕ್ಕೊಂಡು ಹಿಟ್ಟು ಮಾಡ್ಕೊಂಡು ಬಂದಾಯಿತು. ಈಗ ಮುದ್ದೆ ಮಾಡ್ಕೊಳ್ಳೋಣ. ನೋಡಿ, ಮುದ್ದೆ ಮಾಡೋಕ್ಕೋಸ್ಕರ ನಾನು 2 ಲೋಟ ಮುದ್ದೆ ಹಿಟ್ಟು ಹಾಕೋದಕ್ಕೆ 4 ಲೋಟ ನೀರು ಇಟ್ಕೊಂಡಿದ್ದೀನಿ. 4 ಲೋಟ ನೀರಿಗೆ ನಾನು ಸ್ವಲ್ಪ ಉಪ್ಪು, ತುಪ್ಪ, ಸ್ವಲ್ಪ ಬೆಲ್ಲ ಮತ್ತು ಹಿಟ್ಟು, 2 ಲೋಟ ಹಿಟ್ಟು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ, ಗಂಟಿಲ್ದಿರಂಗೆ ಚೆನ್ನಾಗಿ ತಿರುಗಿಸ್ಕೊಂಡು ಮುದ್ದೆ ಕಟ್ಟಿದ್ರೆ ಮೆಂತ್ಯ ಮುದ್ದೆ ರೆಡಿ. ತುಂಬ ಒಳ್ಳೆಯದು, ಬಾಣಂತಿಯರಿಗೆ ಮತ್ತು ಎಲ್ಲರು ತಿಂದರೂ ಒಳ್ಳೆಯದೇನೆ, ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.